ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ 300 ಮುಖ್ಯ ಯೋಗಗಳು ಅಂಥೇಳಿ ಬುಕ್ಕಿದೆ. ಬಿ ವಿ ರಾಮನವರು ಬರೆದಿರ್ತಕ್ಕಂಥದ್ದು. ಆ ಒಂದು ಪುಸ್ತಕವನ್ನು ನಾನು ಬಹಳ ವರ್ಷಗಳ ಹಿಂದೆ ಓದಿದ್ದೆ. ಅದರಲ್ಲಿ ವಿಶೇಷವಾಗಿ ಯೋಗಗಳ ಬಗ್ಗೆ, ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಯೋಗಗಳ ಬಗ್ಗೆ ಹೇಳಿದ್ದಾರೆ. ಅದೇ ಥರದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಜನ್ಮದಲ್ಲಿರ್ತಕ್ಕಂಥ ಯೋಗ ಅಲ್ಲ, ನೀವೇ ಕ್ರಿಯೇಟ್ ಮಾಡ್ಕೊಳ್ಳುವಂಥ ಯೋಗ. ಇದನ್ನು ನಾವು ಸರಸ್ವತಿ ಮಹಾಯೋಗ ಅಂಥೇಳಿ ಕರಿತೀವಿ. ಯಾರು ಈ ಯೋಗವನ್ನು ಕ್ರಿಯೇಟ್ ಮಾಡಿಕೊಂಡು ತಮಗೆ ಆ ಒಂದು ಯೋಗ ಅಂತಕ್ಕಂಥದ್ದು ಇರುತ್ತೋ, ಜೀವನದಲ್ಲಿ ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋದು ಬೇಡ. ಒಂದು ಕೋರ್ಟು ಕಚೇರಿ ವ್ಯವಹಾರಗಳಿರಲಿ, ಯಾವುದೇ ಥರದ ಒಂದು ತೊಂದರೆಗಳಿರಲಿ, ಎಲ್ಲವನ್ನು ನಿವಾರಣೆ ಮಾಡುವಂತಹ ಒಂದು ಅದ್ಭುತ ಯೋಗ ಸರಸ್ವತಿ ಮಹಾಯೋಗ. ಇದಕ್ಕೆ ನಿಮಗೆ ಮಹಾ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರ ಇದೆ. ಗಾಯತ್ರಿ, ಸರಸ್ವತಿ, ಶಾರದೆ ಎಲ್ಲ ದೇವಿಯರ ಒಂದು ವಿಶೇಷ ಒಂದು ಸಾನ್ನಿಧ್ಯ ಇರ್ತಕ್ಕಂಥ ಒಂದು ಯಂತ್ರ. ಆ ಒಂದು ಯಂತ್ರ ಸರಸ್ವತಿ ಮಹಾಯಂತ್ರ ಅಂತ ಹೇಳಿ ಕರೀಬೋದು ನಾವು. ಈ ಒಂದು ಯಂತ್ರವನ್ನು ಬುಧವಾರದ ದಿನ ಜ್ಞಾಪಕ ಇಟ್ಕೊಳ್ಳಿ. ಬುಧವಾರದ ದಿನ ಈ ಯಂತ್ರವನ್ನು ಪೂಜೆ ಮಾಡಿ 48 ದಿನಗಳ ಕಾಲ ಈ ಯಂತ್ರವನ್ನು ಪೂಜೆ ಮಾಡಿ, ಜೊತೆಗೆ ಸರಸ್ವತಿ ಯೋಗ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು 48 ದಿನಗಳ ಕಾಲ. ಈ 48 ದಿನಗಳ ಕಾಲ ಕರೆಕ್ಟಾಗಿ ನೀವು ಒಂದೇ ಶ್ರದ್ಧೆ ಭಕ್ತಿಯಿಂದ ನೀವು ಮಾಡಿದ್ದೇ ಆದರೆ ನೀವು ಟೆಸ್ಟ್ ಮಾಡ್ಬೋದು. ನಿಮ್ದು ಯಾವುದಾದ್ರು ಒಂದು ಕೆಲಸ ಕಾರ್ಯಗಳಿತ್ತು ಅಂದರೆ ಒಂದು ಪೇಪರ್ ಪೆನ್ನಲ್ಲಿ ಬರೆದಿಡಿ, ನನಗೆ ಇಲ್ಲಿ ತನಕ ಈ ಥರದ್ದಾಗಿದೆ, ಇದು ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ನೋಡೋಣ ಅಂಥೇಳಿ ಒಂದು ಬರೆದಿಡಿ. ಅದು ನೀವು ಅಬ್ಸರ್ವ್ ಮಾಡಿ. 48 ದಿನ ಆದಮೇಲೆ ಅಬ್ಸರ್ವ್ ಮಾಡಿ ಎಷ್ಟು ಅನುಕೂಲ, ಎಷ್ಟು ಅಭಿವೃದ್ಧಿ ಆಗುತ್ತೆ ಅಂದರೆ ಜೀವನದಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಒಂದು ಅನುಕೂಲ ಆಗುತ್ತೆ. ಇದನ್ನು ಸ್ವತಃ ನಾವೇ ಅನುಭವಿಸಿರೋದ್ರಿಂದ ಈ ಒಂದು ಯೋಗದ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಇದನ್ನು ಪ್ರತಿಯೊಬ್ಬರೂ ಮಾಡ್ಬೋದು. ನೋಡಿ, ಕೆಲವ್ರಿಗೆ ಏನಾಗುತ್ತೆ, ಶನಿ ಕಾಟ ಇದೆ, ಒಂದಷ್ಟು ಬೇರೆ ಬೇರೆ ಥರ ತೊಂದರೆಗಳಿದೆ, ಸಮಸ್ಯೆಗಳಿದೆ ಅಂಥೇಳಿ ಒದ್ದಾಡ್ತಾ ಇರ್ತಾರೆ. ಅಂಥವರಿಗೆ ಈ ಒಂದು ಯೋಗ ಇದೆಯಲ್ಲ, ಸರಸ್ವತಿ ಮಹಾಯೋಗ, ಆ ಯೋಗದ ಒಂದು ಪ್ರಭಾವದಿಂದ ಯಾವ ಗ್ರಹಗಳು ಕೂಡ ತೊಂದರೆ ಕೊಡೋದಿಲ್ಲ. ಅಂತಹ ಒಂದು ಶಕ್ತಿ ಈ ಒಂದು ಯೋಗಕ್ಕೆ ಇರುತ್ತೆ. ಆದ್ದರಿಂದ ಸಾಮಾನ್ಯವಾಗಿ ಜಾತಕದಲ್ಲಿ ಹಂಸ ಯೋಗ ಅಂಥೇಳಿ ಬರುತ್ತೆ, ಅದು ಸರಸ್ವತಿ ಯೋಗನೇ. ಆದರೆ ಈ ಯೋಗದಷ್ಟು ಪವರ್ಫುಲ್ಲಾಗಿ ಅದು ಕೆಲಸ ಮಾಡಲ್ಲ. ಯಾಕಂದರೆ ಇದನ್ನು ನಿಮಗೆ ನಿಮ್ಮ ಒಂದು ಜಾತಕಕ್ಕೆ ಇನ್ಕ್ಲೂಡ್ ಮಾಡ್ಕೊಳ್ತಾಗಿರ್ತಕ್ಕಂಥವ್ರು ಯಾರು? ನೀವೇನೆ. ಯಾವುದ್ರ ಮುಖಾಂತರ? ಮಂತ್ರ, ತಂತ್ರ, ಯಂತ್ರದ ಮುಖಾಂತರ, ಭಕ್ತಿಯ ಮುಖಾಂತರ, ಪೂಜೆ ಮುಖಾಂತರ. ಇಂತಹ ಒಂದು ಪೂಜೆ, ಭಕ್ತಿ, ಒಂದು ಶ್ರದ್ಧೆಯಿಂದ ನಿಮ್ಮ ಜೀವನದಲ್ಲಿ ಇದೊಂದು ಯೋಗ ಕ್ರಿಯೇಟ್ ಆಯಿತು ಅಂದರೆ ಒಳ್ಳೆಯ ಒಂದು ಅನುಕೂಲ ಆಗುತ್ತೆ. ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಜಯ ಸಿಗುತ್ತೆ, ಭೂ ವ್ಯವಹಾರಗಳಲ್ಲಿ ಜಯ ಸಿಗುತ್ತೆ. ಯಾವುದಾದ್ರು ಒಂದು ಭೂಮಿ ನೋಡಿ, ಗುರುಗಳೇ ತುಂಬ ಇಷ್ಟ ಇದೆ ಈ ಭೂಮಿ ನೋಡಿ, ಸ್ವಲ್ಪ ತಕರಾರಾಗ್ತಾ ಇದೆ, ಕೊಡ್ತಾ ಇಲ್ಲ ಅಂತಕ್ಕಂಥವ್ರು ಕೂಡ ಈ ಯೋಗದ ಪ್ರಭಾವದಿಂದ ಆ ಭೂಮಿ ಅಂತಕ್ಕಂಥದ್ದು ಅವ್ರಿಗಾಗಿದೆ. ಭಾಳಷ್ಟು ಜನ ಇದ್ದಾರೆ ನಮ್ಮಲ್ಲಿ ಬರೋಂತಕ್ಕಂಥವ್ರು, ಭಾಳಷ್ಟು ಜನ ಇದ್ದಾರೆ. ಅವರಿಗೆ ಆಗಿರುವಂತಹ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಹಾಗಾಗಿ ಈ ಒಂದು ಯೋಗವನ್ನು ನೀವು ನಿಮ್ಮದಾಗಿಸ್ಕೋಬೇಕು ಅಂತ ಹೇಳಿದ್ರೆ, ಈ ಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸಂಪರ್ಕ ಮಾಡಿ. ಆ ಒಂದು ಯಂತ್ರವನ್ನು ಯಾವ ರೀತಿಯಲ್ಲಿ ಅದನ್ನು ಪೂಜೆ ಮಾಡ್ತಕ್ಕಂಥದ್ದು, ರಚನೆ ಮಾಡ್ತಕ್ಕಂಥದ್ದು, ಅದರ ಬಗ್ಗೆ ಸಂಪೂರ್ಣ ವಿವರ, ಮತ್ತು ಆ ಒಂದು ಮಂತ್ರದ ವಿವರ, ಯಾವ ರೀತಿಯಲ್ಲಿ ಪಠಿಸ್ಬೇಕು, ಏನು ಒಂದು ಬಟ್ಟೆ ಹಾಕ್ಕೋಬೇಕು, ಯಾವ ರೀತಿ ತಿಲಕವನ್ನು ಇಟ್ಕೋಬೇಕು, ಪ್ರತಿಯೊಂದು ವಿವರವನ್ನು ನಾವು ಕೊಡ್ತೇವೆ. ಅದ್ರ ಪ್ರಕಾರ ನೀವು ಮಾಡಿಕೊಂಡು ಜೀವನದಲ್ಲಿ ಒಂದಷ್ಟು ಅನುಕೂಲ ಮಾಡ್ಕೊಳ್ಳಿ. ನಾನು ಈ ಒಂದು ವಿಚಾರ ಹೇಳಬೇಕು ಅಂಥೇಳಿ ಬಹಳ ಒಂದು ದಿನದ ಪ್ರಯತ್ನ ಮಾಡ್ತಾಯಿದ್ದೆ. ಅದೇ ಕಾರಣಾಂತರಗಳಿಂದ ನಾನಾ ರೀತಿಯಾಗಿರ್ತಕ್ಕಂಥ ವೀಡಿಯೋಗಳನ್ನ ಮಾಡ್ತಾ ಇರಬೇಕಾದ್ರೆ ಇದೊಂದು ಮಿಸ್ ಆಗ್ತಿತ್ತು. ಇವತ್ತಿನ ದಿವಸ ನಿಮ್ಗೆ ಹೇಳಲೇಬೇಕು ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರ ನಾನು ಹೇಳಿದ್ದೇನೆ. ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ. ಯಾವಾಗಲೂ ಕೂಡ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಒಂದು ಚಾನಲನ್ನು ನೋಡ್ತಾ ಇರಿ. ನಿಮಗೆ ಇನ್ನೂ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ನಮಸ್ಕಾರ.